ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2 ಏನಿದೆ ಆ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಟಾಪಿಕ್ ಮತ್ತು ಯಾವೆಲ್ಲ ಚಾಪ್ಟರ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸೊ ಬನ್ನಿ, ಬಿ ಕಾಮ್ ಬೆಂಗಳೂರು ಯೂನಿವರ್ಸಿಟಿ 6th ಸೆಮಿಸ್ಟರ್ ಬಿ ಕಾಮ್ಗೆ ಇಂಡಿಯಾ 2 ಏನಿದೆ ಇಂಡಿಯಾಸ್ಗೆ ಸಂಬಂಧಪಟ್ಟಂತ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಟಾಪಿಕ್ ಮತ್ತೆ ಮಾರ್ಕ್ಸ್ ಅಲೋಕೇಶನ್ಸ್ ಯಾವ ತರ ಮಾಡಿ ಯಾವ ತರ ಇದೆ ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಒಟ್ಟು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2 ಏನಿದೆ ಇದರಲ್ಲಿ ಒಟ್ಟು 5 ಯೂನಿಟ್ ಇರೋದು. ಸೊ ಮೊದಲನೇ ಯೂನಿಟ್ ಮೋಸ್ಟ್ ಇಂಪಾರ್ಟೆಂಟ್ ಯೂನಿಟ್, ಯಾಕೆಂದ್ರೆ ಸೊ ಮೊದಲನೇ ಯೂನಿಟ್ ಮೋಸ್ಟ್ ಇಂಪಾರ್ಟೆಂಟ್ ಯೂನಿಟ್ ಅಂತ ಹೇಳ್ತೀನಿ. ಸೊ ಯಾವ್ದಪ್ಪ ಮೊದಲನೇ ಯೂನಿಟ್ ಅಂತ ಹೇಳಿದ್ರೆ ಕನ್ಸಾಲಿಡೇಟೆಡ್ ಅಂಡ್ ಸಪರೇಟ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಗ್ರೂಪ್ ಎಂಟಿಟೀಸ್ ಅಂತ ಚಾಪ್ಟರ್ ನೇಮ್ ಇರೋದು. ಸೊ ನೋಡಿ, ಈ ಒಂದು ಯೂನಿಟ್ ಅಲ್ಲಿ ನೀವು 2 ಮಾರ್ಕ್ಸ್ ಕ್ವಶನ್ಸ್ಗೆ ಮಿನಿಮಮ್ 2 ಗ್ಯಾರಂಟಿ, ಬಟ್ ಮ್ಯಾಕ್ಸಿಮಮ್ ನಾನು 3 ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ಕೊಂಡಿದ್ದೀನಿ. ಬಟ್ ಮಿನಿಮಮ್ 2 ಕ್ವಶನ್ಸ್ ಗ್ಯಾರಂಟಿ ಆಗಿ 2 ಮಾರ್ಕ್ಸ್ ಅಲ್ಲಿ ಇರುತ್ತೆ. ಅಂಡ್ ಸೆಕ್ಷನ್ ಬಿ ಬಂದ್ರೆ 4 ಮಾರ್ಕ್ಸ್ಗೆ 2 ಕ್ವಶನ್ಸ್ ಅನ್ನ ಕೊಡ್ತಾರೆ. ಅಂಡ್ ಸೆಕ್ಷನ್ ಸಿ 12 ಮಾರ್ಕ್ಸ್ಗೆ 2 ಕ್ವಶನ್ಸ್ ಕಂಪಲ್ಸರಿ ಇದೆ. ಅದರಲ್ಲಿ ಒಂದು ಕ್ವಶನ್ 12 ಮಾರ್ಕ್ಸ್ ಫುಲ್ ಕೊಟ್ಟಿರ್ತಾರೆ, ಬಟ್ ಇನ್ನೊಂದು ಕ್ವಶನ್ ಎ ಬಿ ಅಂತ ಇರುತ್ತೆ. ಎ ಬಿ ಅಂತ ಬಂದಾಗ 6+6 ಮಾರ್ಕ್ಸ್ ಎರಡನ್ನ ಅಲೋಕೇಶನ್ಸ್ ಅನ್ನ ಮಾಡಿ ಕೊಟ್ಟಿರ್ತಾರೆ. ಸೊ ಟೋಟಲ್ 12 ಮಾರ್ಕ್ಸ್ಗೆ 2 ಕ್ವಶನ್ ಈ ಒಂದು ಯೂನಿಟ್ ಇರುತ್ತೆ. ಒಂದು ಮೋಸ್ಟ್ ಬಿಗ್ಗೆಸ್ಟ್ ಚಾಪ್ಟರ್ ಅಂಡ್ ಇಂಪಾರ್ಟೆಂಟ್ ಇರ್ತಕ್ಕಂಥ ಚಾಪ್ಟರ್ಸ್ ನಿಮಗೆ ಈ ಒಂದು ಯೂನಿಟ್ ಅಲ್ಲೇ ಇರ್ತಕ್ಕಂಥದ್ದು. ಸೊ ಆಲ್ಮೋಸ್ಟ್ ನೀವು ಈ ಒಂದು ನಿಮಗೆ ಈ ಒಂದು ಯೂನಿಟ್ ಅಲ್ಲಿ 36 ಮಾರ್ಕ್ಸ್ ಅನ್ನ ನೀವು ಮ್ಯಾಕ್ಸಿಮಮ್ ಎಕ್ಸ್ಪೆಕ್ಟ್ ಮಾಡೋದು. 36 ಮಾರ್ಕ್ಸ್ ಬರುತ್ತೆ, ಯಾಕಂದ್ರೆ 2 ಸೆಕ್ಷನ್ ಸಿ ಬರುತ್ತೆ, 2 ಸೆಕ್ಷನ್ ಬಿ ಬರುತ್ತೆ, 2 ಕ್ವಶನ್ ಸೆಕ್ಷನ್ ಎ ನಲ್ಲಿ ಇದ್ದೇ ಇರುತ್ತೆ. ಸೊ ಬನ್ನಿ, ಯಾವ ತರ ಕ್ವಶನ್ಸ್ ಅನ್ನ ಕೇಳ್ತಾರೆ ನೀವು ಸೆಕ್ಷನ್ ಬಿ ಸೆಕ್ಷನ್ ಸಿ ಗೆ ಅಂತ ಬಂದಾಗ ನೋಡಿ. ಸೆಕ್ಷನ್ ಎಗೆ ಯಾವ ತರ ಕ್ವಶನ್ಸ್ ಕೇಳ್ತಾರೆ ಅಂತ ಬಂದಾಗ, ಸೊ ವಾಟ್ ಡು ಯು ಮೀನ್ ಬೈ ಹೋಲ್ಡಿಂಗ್ ಕಂಪನಿ ಅಥವಾ ಪೇರೆಂಟ್ ಕಂಪನಿ ಅಂದ್ರೇನು, ವಾಟ್ ಡು ಯು ಮೀನ್ ಬೈ ಸಬ್ಸಿಡರಿ ಕಂಪನಿ ಅಂದ್ರೇನು, ಅಥವಾ ಗಿವ್ ದ ಮೀನಿಂಗ್ ಆಫ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂದ್ರೇನು, ಪ್ರೀ ಅಕ್ವಿಜೇಷನ್ ಪ್ರಾಫಿಟ್ ಅಥವಾ ಕ್ಯಾಪಿಟಲ್ ಪ್ರಾಫಿಟ್ ಅಂದ್ರೆ ಏನು, ಪೋಸ್ಟ್ ಅಕ್ವಿಜೇಷನ್ ಅಥವಾ ರೆವಿನ್ಯೂ ಪ್ರಾಫಿಟ್ ಅಂದ್ರೆ ಏನು, ಅಥವಾ ಕನ್ಸಾಲಿಡೇಟೆಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ್ರೆ ಏನು, ಸಪರೇಟ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ್ರೆ ಏನು, ಸೊ ವಾಟ್ ಯು ಮೀನ್ ಬೈ ಗುಡ್ ವಿಲ್ ಅಂದ್ರೆ ಏನು. ಈ ತರ ಕ್ವಶನ್ಸ್ ಮೀನಿಂಗ್ಸ್ ಅನ್ನ 2 ಮಾರ್ಕ್ಸ್ ಅಲ್ಲಿ ಕೇಳ್ತಾರೆ. ಬಟ್ ನಿಮಗೆ ಪ್ರಾಬ್ಲಮ್ ಸೆಕ್ಷನ್ ಬಿ ಬಂದಾಗ ನೋಡಿ, ಪ್ರಾಬ್ಲಮ್ಸ್ ಆನ್ NCI ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಮೇಲೆ ಒಂದು ಕ್ವಶನ್ ಸೆಕ್ಷನ್ ಬಿ ನಲ್ಲಿ ಇರುತ್ತೆ, ಒಂದು ಕ್ವಶನ್ ಸೆಕ್ಷನ್ ಸಿ ಗೆ ಬರುತ್ತೆ. ದಟ್ ಈಸ್ ಪ್ರಾಬ್ಲಮ್ಸ್ ಆನ್ NCI ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಟ್ ಮಾಡೋಕೆ ಒಂದು ಸೆಕ್ಷನ್ ಬಿ ನಲ್ಲೂ ಒಂದು ಕ್ವಶನ್ ಇರುತ್ತೆ. ಸೆಕ್ಷನ್ ಸಿ ನಲ್ಲಿ ಎ ಬಿ ಅಂತ ಕೇಳೋದ್ರಿಂದ ಎ ಅಥವಾ ಬಿ ನಲ್ಲಿ ಒಂದು ಕ್ವಶನ್ 6 ಮಾರ್ಕ್ಸ್ಗೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಇರುತ್ತೆ ಒಂದು. ಇನ್ನೊಂದು ಪ್ರಾಬ್ಲಮ್ಸ್ ಆನ್ ಗುಡ್ ವಿಲ್ ಅಂತ ಏನಿದೆ, ಸೊ ಗುಡ್ ವಿಲ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಒಂದು ಕ್ವಶನ್ ಸೆಕ್ಷನ್ ಬಿ ನಲ್ಲೂ ಇರುತ್ತೆ 4 ಮಾರ್ಕ್ಸ್ಗೆ, ಒಂದು ಕ್ವಶನ್ ಸೆಕ್ಷನ್ ಸಿ ನಲ್ಲಿ ಇರುತ್ತೆ. ಅದು ಎ ಬಿ ಅಂತ ಏನ್ ಬರುತ್ತೆ ಅದರಲ್ಲಿ ಎ ಅಥವಾ ಬಿ ನಲ್ಲಿ 6 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಒಂದು ಕ್ವಶನ್ ಇರುತ್ತೆ. ಸೊ ಹಾಗಾಗಿ ಪ್ರಾಬ್ಲಮ್ಸ್ ಆನ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಇಂದಾನೆ 10 ಮಾರ್ಕ್ಸ್ ಇರುತ್ತೆ. ಪ್ರಾಬ್ಲಮ್ಸ್ ಆನ್ ಗುಡ್ ವಿಲ್ ಮೇಲೆನೆ ನಿಮಗೆ 10 ಮಾರ್ಕ್ಸ್ ಈ ಒಂದು ಯೂನಿಟ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಅಂಡ್ ಒಂದು ಕ್ವಶನ್ ಪ್ರಾಬ್ಲಮ್ಸ್ ಆನ್ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಅನ್ನ ಮಾಡಬೇಕು. ಅಲ್ಲಿ ನೀವು NCA ರೇಷಿಯೋ ಮಾಡ್ಕೋಬೇಕಾಗುತ್ತೆ, NCA ಮಾಡಬೇಕು, ಗುಡ್ ವಿಲ್ ಮಾಡಬೇಕು, ಅದಾದ್ಮೇಲೆ ನೀವು ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಅನ್ನ ಮಾಡಬೇಕಾಗುತ್ತೆ. ಸೊ ಡೈರೆಕ್ಟ್ ಆಗಿ ಈ ಕ್ವಶನ್ 12 ಮಾರ್ಕ್ಸ್ಗೆ ಕೇಳಿರ್ತಕ್ಕಂಥದ್ದು. ಡೈರೆಕ್ಟ್ ಆಗಿ 12 ಮಾರ್ಕ್ಸ್ಗೆ ನಿಮಗೆ ಆ ಒಂದು ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ಈ 3 ಟಾಪಿಕ್ ಮೇಲೆ ನಿಮಗೆ ಪ್ರಾಬ್ಲಮ್ ಬರೋದು. ಒಂದು NCA ನ ತುಂಬಾ ಈಸಿ, NCA ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, NCA ಕ್ಯಾಲ್ಕುಲೇಟ್ ಮಾಡೋದು ಸಿಗುತ್ತೆ. ಗುಡ್ ವಿಲ್ ನ ಕ್ಯಾಲ್ಕುಲೇಷನ್ಸ್ ಮಾಡೋದು ಕೂಡ ತುಂಬಾ ಈಸಿ, ಆ ಒಂದು ಕ್ವಶನ್ಸ್ ಅನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅಂಡ್ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಕೂಡ ನೀವು NCA ಮತ್ತೆ ಗುಡ್ ವಿಲ್ ನ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ನೆಟ್ ಐಡೆಂಟಿಫೈಬಲ್ ಮೆಥಡ್ ಅನ್ನ ಯೂಸ್ ಮಾಡಿಕೊಂಡು ಸೊ ನೀವು ಈಸಿಯಾಗಿ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಅನ್ನ ಮಾಡ್ಬೋದು. ಸೊ ಎಲ್ಲ ಈ ಒಂದು ಯೂನಿಟ್ ಅಲ್ಲಿ ಬರೋದೆಲ್ಲ ಪ್ರಾಕ್ಟಿಕಲೇ ಬರ್ಬೋದು. ಸೊ ಒಂದು ಕ್ವಶನ್ ಥಿಯರಿ ಏನಾದರೂ ಬಂದ್ರೆ ಸೆಕ್ಷನ್ ಬಿ ಗೆ ಕೇಳಿದ್ರೆ, ಇನ್ ಕೇಸ್ ಎಕ್ಸ್ಪ್ಲೈನ್ ದ ಡಿಸ್ಕ್ಲೋಸರ್ ರಿಕ್ವೈರ್ಮೆಂಟ್ ಆಫ್ ಜಾಯಿಂಟ್ ಅರೇಂಜ್ಮೆಂಟ್ಸ್ ಅಂಡರ್ ಇಂಡ್ AS 111 ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ಸ್ ಅನ್ನ ಕೇಳ್ಬೋದು. ಸೊ ಸೆಕ್ಷನ್ ಬಿ ಗೆ ಏನಾದ್ರು ಥಿಯರಿ ಕೇಳಿದೆ ಅಂತ ಹೇಳಿದ್ರೆ, ಬಟ್ ಪ್ರಾಕ್ಟಿಕಲ್ ಅಂತೂ ಕಂಪಲ್ಸರಿ 2 ಕ್ವಶನ್ ಸೆಕ್ಷನ್ ಬಿ ನಲ್ಲಿ ಇರುತ್ತೆ, 2 ಕ್ವಶನ್ ಸೆಕ್ಷನ್ ಸಿ ನಲ್ಲಿ ಇರುತ್ತೆ. ಇನ್ ಅಡಿಷನ್ ದಟ್ ಏನಾದ್ರು ಥಿಯರಿ ಬಂದ್ರೆ ಜಾಯಿಂಟ್ ಅರೇಂಜ್ಮೆಂಟ್ ನ ಡಿಸ್ಕ್ಲೋಸರ್ ಅನ್ನ ಬರೀರಿ ಅಂತ ಬೇಕಾದ್ರೆ ಕೇಳ್ಬೋದು. ಹಾಗಾಗಿ ನೀವು ಈ ಒಂದು ಯೂನಿಟ್ ಅನ್ನ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಒಂದು NCA ಕ್ಯಾಲ್ಕುಲೇಟ್ ಮಾಡೋದು, ಗುಡ್ ವಿಲ್ ನ ಕ್ಯಾಲ್ಕುಲೇಟ್ ಮಾಡೋದು, ಮತ್ತೆ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತಕ್ಕಂಥದ್ದು. ಸೊ ರೆಫರ್ ಮಾಡಿ 2 ವರ್ಷದ ಹಳೆ ಕ್ವಶನ್ ಪೇಪರ್ ಏನಿದೆ ಪ್ರೀವಿಯಸ್ ಇಯರ್ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದೇ ತರ ಕ್ವಶನ್ಸ್ ಅನ್ನ ನೀವು ಬೇಕಾದ್ರೆ ಎಕ್ಸ್ಪೆಕ್ಟ್ ಅನ್ನ ಮಾಡ್ಬೋದು, ಅಥವಾ ಸ್ಮಾಲ್ ಚೇಂಜಸ್ ಅನ್ನ ಬೇಕಾದ್ರೆ ಮಾಡ್ಬೋದು. ಬಟ್ ಕಾನ್ಸೆಪ್ಟ್ ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಆನ್ಸರ್ಸ್ ಅನ್ನ ಬರ್ಲಿಕ್ಕೆ
ಈಸಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನೋಡಿ, ಎರಡನೇ ಯೂನಿಟ್ ಏನಿದೆಪ್ಪ ಅಂದ್ರೆ ಮಾಡ್ಯೂಲ್ ನಂಬರ್ 2 ಬಂದು ಡಿಸ್ಕ್ಲೋಸರ್ ಇನ್ ದಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಬರೀ ಥಿಯರಿ ಯೂನಿಟ್ ಇದು. ಈ ಒಂದು ಯೂನಿಟ್ ಅಲ್ಲಿ ಬರೋದು ಥಿಯರಿ. ಸೊ ಮ್ಯಾಕ್ಸಿಮಮ್ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದ್ರೆ 2 ಮಾರ್ಕ್ಸ್ಗೆ 2 ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೆಕ್ಷನ್ ಬಿ 4 ಮಾರ್ಕ್ಸ್ ಬರ್ಬೋದು. ಸೆಕ್ಷನ್ ಬಿಗೆ 4 ಮಾರ್ಕ್ಸ್ ಬರುತ್ತೆ. ಸೆಕ್ಷನ್ ಸಿ ನಲ್ಲಿ 6 ಮಾರ್ಕ್ಸ್ಗೆ ಎ ಅಥವಾ ಬಿ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ 6 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ಸೆಕ್ಷನ್ ಬಿ 4 ಮಾರ್ಕ್ಸಿಗೆ ಬರುತ್ತೆ, ಒಂದು ಕ್ವಶನ್ ಬರುತ್ತೆ. ಸೆಕ್ಷನ್ ಸಿಗೆ ಒಂದು ಕ್ವಶನ್ ಬರುತ್ತೆ, ಅದು ಎ ಬಿ ಅಂತ ಏನು ಬರುತ್ತೆ ಅದರಲ್ಲಿ ಎ ಆರ್ ಬಿ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಫುಲ್ ಥಿಯರಿ ಇರುತ್ತೆ. ಸೊ ಇಲ್ಲಿ ನಿಮಗೆ 3 ಟಾಪಿಕ್ ಇದೆ. ಆ 3 ಟಾಪಿಕ್ ಅಲ್ಲಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಒಂದು ರಿಲೇಟೆಡ್ ಪಾರ್ಟಿ ಡಿಸ್ಕ್ಲೋಸರ್ ಇದೆ. ಸೊ ಆ ರಿಲೇಟೆಡ್ ಪಾರ್ಟಿ ಡಿಸ್ಕ್ಲೋಸರ್ಸ್ ಏನ್ ಬರುತ್ತೆ, ಆ ರಿಲೇಟೆಡ್ ಪಾರ್ಟಿ ಅಂದ್ರೆ ಏನು ಮೀನಿಂಗ್, ರಿಲೇಟೆಡ್ ಪಾರ್ಟಿ ಮೀನಿಂಗ್, ಸ್ಕೋಪ್, ಆಬ್ಜೆಕ್ಟಿವ್ಸ್ ಅಂಡ್ ಡಿಸ್ಕ್ಲೋಸರ್. ಸೊ ಇದು ರಿಲೇಟೆಡ್ ಪಾರ್ಟಿ ರಿಲೇಟೆಡ್ ಮೀನಿಂಗ್ ಇರಬೇಕು. ಮೀನಿಂಗ್, ಸ್ಕೋಪ್, ಆಬ್ಜೆಕ್ಟಿವ್, ಡಿಸ್ಕ್ಲೋಸರ್ಸ್ ಅನ್ನ ಕೇಳ್ಬೋದು. ಬರೀ ಆಬ್ಜೆಕ್ಟಿವ್ಸ್ ಅಥವಾ ಸ್ಕೋಪ್ ಕೇಳ್ಬೋದು, ಇಲ್ಲ ಡಿಸ್ಕ್ಲೋಸರ್ ಕೇಳ್ಬೋದು. ಅಂಡ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ಕ್ಲೋಸ್ ಮೆಂಬರ್ಸ್ ಆಫ್ ದಿ ಫ್ಯಾಮಿಲಿಯನ್ನ ಬರೀರಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಸೆಕ್ಷನ್ ಬಿಗೆ ಬೇಕಾದ್ರೆ ಈ ಒಂದು ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಲಿಸ್ಟ್ ದ ಮೆಂಬರ್ಸ್ ಆಫ್ ಲಿಸ್ಟ್ ದ ಕ್ಲೋಸ್ ಮೆಂಬರ್ಸ್ ಆಫ್ ದಿ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಈ ಒಂದು ಕ್ವಶನ್ಸ್ ಅನ್ನ ಕೇಳ್ಬೋದು. ಅದು ಒಂದು ಸೆಕ್ಷನ್ ಬಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂಡ್ ಹೂ ಆರ್ ಕೀ ಮ್ಯಾನೇಜ್ಮೆಂಟ್ ಪರ್ಸನ್ಸ್ ಅಂತ ಬೇಕಾದ್ರೆ ಕ್ವಶನ್ಸ್ ಅನ್ನ ಕೇಳಬಹುದು. ಅಂಡ್ ಇ ಪಿ ಎಸ್ ಬಗ್ಗೆ ಏನಾದರೂ ಕೇಳಿದ್ರೆ ಅಲ್ಲಿ ಮೀನಿಂಗ್, ಇ ಪಿ ಎಸ್ ಅಂದ್ರೆ ಏನು, ಸ್ಕೋಪ್, ಆಬ್ಜೆಕ್ಟಿವ್ ಮತ್ತೆ ಡಿಸ್ಕ್ಲೋಸರ್ ನ ನೋಡ್ಕೊಂಡ್ರೆ ಸಾಕಾಗುತ್ತೆ. ಅಂಡ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ನೀವು ಈ ಒಂದು ಆಪರೇಟಿಂಗ್ ಸೆಗ್ಮೆಂಟ್ ಅನ್ನ ಬೇಕಾದ್ರೆ ಎಕ್ಸ್ಪೆಕ್ಟ್ ಮಾಡಬಹುದು. ಸ್ಕೋಪ್, ಆಬ್ಜೆಕ್ಟಿವ್ಸ್, ಡಿಸ್ಕ್ಲೋಸರ್ಸ್ ಅನ್ನ ಆಪರೇಟಿಂಗ್ ಸೆಗ್ಮೆಂಟ್ ನ ಸ್ಕೋಪ್, ಆಬ್ಜೆಕ್ಟಿವ್ ಮತ್ತೆ ಡಿಸ್ಕ್ಲೋಸರ್ಸ್ ಅನ್ನ ಬರೀರಿ ಅಂತ ಹೇಳ್ಬಿಟ್ಟು ಕೇಳ್ಬೋದು. ಬಟ್ ಈ ಒಂದು ಇಷ್ಟರಲ್ಲಿ ನಿಮಗೆ ಇರೋದು 3 ಟಾಪಿಕ್ ಇದೆ. ಒಂದು ರಿಲೇಟೆಡ್ ಪಾರ್ಟಿ ಇದೆ, ಇ ಪಿ ಎಸ್ ಇದೆ, ಆಪರೇಟಿಂಗ್ ಸೆಗ್ಮೆಂಟ್ ಇದೆ. ಈ ಮೂರಲ್ಲೂ ಕೂಡ ನಿಮಗೆ ಸ್ಕೋಪ್, ಆಬ್ಜೆಕ್ಟಿವ್ಸ್, ಡಿಸ್ಕ್ಲೋಸರ್ನ ಕರೆಕ್ಟಾಗಿ ಗೊತ್ತಿರಬೇಕು. ಸೊ ಇದು ಒಂದು ಥಿಯರಿ ಯೂನಿಟ್. ಒಂದು ಕ್ವಶನ್ ಸೆಕ್ಷನ್ ಬಿ ಗಂತೂ ಕಂಪಲ್ಸರಿ ಇರುತ್ತೆ. ಇದೇ ಟಾಪಿಕ್ ಮೇಲೆನೆ ಒಂದು ಕ್ವಶನ್ ಬರುತ್ತೆ. ಸೆಕ್ಷನ್ ಸಿಗೆ ಒಂದು ಕ್ವಶನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಅನ್ನ ಮಾಡ್ಬೋದು. ದೆನ್ ಯೂನಿಟ್ 3 ಬಂದು ಮೆಷರ್ಮೆಂಟ್ ಬೇಸ್ಡ್ ಅಕೌಂಟಿಂಗ್ ಪಾಲಿಸೀಸ್ ಅಂತ. ಸೊ ಈ ಒಂದು ಯೂನಿಟ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದ್ರೆ 2 ಮಾರ್ಕ್ಸ್ಗೆ ಅಟ್ಲೀಸ್ಟ್ ಒಂದ್ 2 ಕ್ವಶನ್ಸ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂಡ್ ಸೆಕ್ಷನ್ ಬಿಗೆ ಒಂದು ಕ್ವಶನ್ ಮೇ ಬಿ ಬರ್ಬೋದು, ಬರ್ದೇನು ಕೂಡ ಇರಬಹುದು. ಹಾಗಾಗಿ ಈ ಒಂದು ಚಾಪ್ಟರ್ ಅಲ್ಲಿ ಯಾವುದೇ ತರಹದ ಇಂಪಾರ್ಟೆನ್ಸ್ ಕೊಡ್ತಕ್ಕಂಥ ಚಾಪ್ಟರ್ ಏನಿರಲ್ಲ. ಇನ್ ಕೇಸ್ ನೀವು ಇದನ್ನೇನಾದ್ರೂ ಇಂಪಾರ್ಟೆನ್ಸ್ ಅನ್ನ ಕೊಡ್ತೀರಾ ಅಂತ ಹೇಳಿದ್ರೆ ಈವೆಂಟ್ಸ್ ಆಫ್ಟರ್ ದಿ ರಿಪೋರ್ಟಿಂಗ್ ಪೀರಿಯಡ್ ಅಂತ ಇದೆ. ಇದನ್ನ ಕರೆಕ್ಟ್ ಆಗಿ ಒಂದು ನೋಡ್ಕೊಂಡ್ರೆ ಸಾಕು, ಇನ್ಯಾವುದನ್ನು ಓದ್ಕೊಳ್ಳೋಕೆ ಹೋಗ್ಬೇಡಿ. ಕೇಳಿದ್ರೆ ಬರೀ 2 ಮಾರ್ಕ್ಸ್ ಅಲ್ಲಿ ಮಾತ್ರ ಕೇಳಿರ್ತಾರೆ. ಈವೆಂಟ್ಸ್ ಆಫ್ಟರ್ ದಿ ರಿಪೋರ್ಟಿಂಗ್ ಪೀರಿಯಡ್ ಅಂತ ಏನಾದರೂ ಕೇಳಿದ್ರೆ ಅಲ್ಲಿ ಮೀನಿಂಗ್ ಬರೀರಿ, ಆಬ್ಜೆಕ್ಟಿವ್ಸ್ ಬರೀರಿ, ಸ್ಕೋಪ್ ಬರೀರಿ, ಡಿಸ್ಕ್ಲೋಸರ್ಸ್ ಅನ್ನ ಬರೆದ್ರೆ ಸಾಕಾಗತ್ತೆ. ಸೊ ಯಾವೆಲ್ಲ ಈವೆಂಟ್ಸು ರಿಪೋರ್ಟಿಂಗ್ ಪೀರಿಯಡ್ ಆದ್ಮೇಲೆ ಅಕ್ಕರ್ ಆಗುತ್ತೆ ಅದನ್ನ ಯಾವ ತರ ಟ್ರೀಟ್ ಮಾಡಬೇಕು, ಆಬ್ಜೆಕ್ಟಿವ್ ಇದೆ, ಸ್ಕೋಪ್ ಇದೆ, ಡಿಸ್ಕ್ಲೋಸರ್ಸ್ ಇದೆ. ಈವೆಂಟ್ಸ್ ಆಫ್ಟರ್ ದಿ ರಿಪೋರ್ಟಿಂಗ್ ಪೀರಿಯಡ್ ಬಗ್ಗೆ ಅದೊಂದನ್ನ ನೋಡ್ಕೊಂಡ್ರೆ ಸಾಕಾಗುತ್ತೆ. ಇನ್ ಅಕೌಂಟಿಂಗ್ ಪಾಲಿಸಿ ಇಂಡೇಸ್ 8 ಬರೀ ಮೀನಿಂಗ್ ಕೇಳ್ಬೋದು. ಫೇರ್ ವ್ಯಾಲ್ಯೂ ಮೆಷರ್ಮೆಂಟ್ ಇಂಡೇಸ್ 113 ಏನಿದೆ ಅದು ಕೂಡ ಜಸ್ಟ್ ಮೀನಿಂಗ್ ಅನ್ನ ಬೇಕಾದ್ರೆ ಕೇಳ್ಬೋದು. ನೀವು ಬೇಕಾದ್ರೆ ಈ ಒಂದು ಯೂನಿಟ್ ಅನ್ನ ಬೇಕಾದ್ರೆ ನೀವು ಆಪ್ಷನ್ ಆಗಿ ಬೇಕಾದ್ರೂ ತಗೊಳ್ಳಿ, ನೋ ಚೇಂಜಸ್. ಜಾಸ್ತಿ ಥಿಯರಿ ಇದೆ, ಅಷ್ಟು ಬೇಗ ನಿಮಗೆ ಇದು ಅರ್ಥ ಆಗೋದಿಲ್ಲ. ಇನ್ ಕೇಸ್ ಓದ್ಕೊಳ್ತೀರಾ ಅಂದ್ರೆ ಓನ್ಲಿ ಈವೆಂಟ್ಸ್ ಆಫ್ಟರ್ ದಿ ರಿಪೋರ್ಟಿಂಗ್ ಪೀರಿಯಡ್ ಅನ್ನ ಮಾತ್ರ ನೋಡ್ಕೊಳ್ಳಿ. ರಿಮೈನಿಂಗ್ ನ ಬೇಕಾದ್ರೆ ನೀವು ಬಿಟ್ಬಿಡಿ, ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಯೂನಿಟ್ 4 ಕೂಡ ಅಷ್ಟೇ ಅಕೌಂಟಿಂಗ್ ಅಂಡ್ ರಿಪೋರ್ಟಿಂಗ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳುತ್ತೆ. ಒನ್ ಆಫ್ ದಿ ಈಸಿಯೆಸ್ಟ್ ಯೂನಿಟ್ ಇದು. ಸೊ ತುಂಬಾ ಈಸಿಯಾಗಿ ಪ್ರಾಕ್ಟಿಕಲ್ಸ್ ಅನ್ನ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಕ್ಕಂಥ ಯೂನಿಟ್. ಸೊ ಈ ಒಂದು ಯೂನಿಟ್ ಅಲ್ಲಿ ನೀವು ಮಿನಿಮಮ್ 2 ಮಾರ್ಕ್ಸ್ಗೆ 2 ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೆಕ್ಷನ್ ಬಿಗೆ ಒಂದು ಕ್ವಶನ್ ಇರುತ್ತೆ, ಸೆಕ್ಷನ್ ಸಿಗೆ ಒಂದು ಕ್ವಶನ್ ಇರುತ್ತೆ. ಈ ಸೆಕ್ಷನ್ ಸಿ ಒಂದು ಕ್ವಶನ್ 12 ಮಾರ್ಕ್ಸ್ ಏನಿರುತ್ತೆ ಅದನ್ನ ಸಬ್ ಡಿವೈಡ್ ಮಾಡಿರ್ತಾರೆ. ದಟ್ ಈಸ್ 6 ಮಾರ್ಕ್ಸ್ ಎ ಅಂತ ಬಂದ್ರೆ 6 ಮಾರ್ಕ್ಸ್ ಬಿ ಅಂತ ಬರುತ್ತೆ. ಸೊ 2 ಕ್ವಶನ್ಸ್ ಅನ್ನ ಕೇಳ್ತಾರೆ. ಟೋಟಲ್ ಒಂದು ಕ್ವಶನ್ 12 ಮಾರ್ಕ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಅಲ್ಲಿ 2 ಮಾರ್ಕ್ಸ್ ಕ್ವಶನ್ ಬರ್ತೀರಾ ಅಂತ ಹೇಳಿದ್ರೆ ವಾಟ್ ಯು ಮೀನ್ ಬೈ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ ಏನು, ಫಿನಾನ್ಷಿಯಲ್ ಅಸೆಟ್ಸ್ ಅಂದ್ರೇನು, ಫಿನಾನ್ಷಿಯಲ್ ಲಯಬಿಲಿಟೀಸ್ ಅಂದ್ರೇನು, ಎಕ್ಸಾಂಪಲ್ಸ್ ಆಫ್ ಫಿನಾನ್ಷಿಯಲ್ ಅಸೆಟ್ಸ್ಗೆ ಎಕ್ಸಾಂಪಲ್ ಬರೀರಿ, ಅಥವಾ ಫಿನಾನ್ಷಿಯಲ್ ಲಯಬಿಲಿಟಿಗೆ ಎಕ್ಸಾಂಪಲ್ಸ್ ಅನ್ನ ಬರೀರಿ ಅಂತ ಹೇಳ್ಬಿಟ್ಟು ಬೇಕಾದ್ರೆ ಕ್ವಶನ್ಸ್ ಅನ್ನ ಕೇಳಬಹುದು.
ಎರಡು ಕ್ವಶನ್ 2 ಮಾರ್ಕ್ಸ್ ಅಲ್ಲಿ ಇರುತ್ತೆ. ಅಂಡ್ ಸೆಕ್ಷನ್ ಬಿಗೆ ಬಂದಾಗ ಒಂದು ಕ್ವಶನ್ಸ್ ನಿಮಗೆ ಕಾಂಪೌಂಡ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಮೇಲೆ ಸೆಕ್ಷನ್ ಬಿಗೂ ಇರುತ್ತೆ, ಸೆಕ್ಷನ್ ಸಿಗೂ ಇರುತ್ತೆ. ಪ್ರಾಬ್ಲಮ್ಸ್ ಆನ್ ಕಾಂಪೌಂಡ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅಂದ್ರೆ ನಿಮಗೆ ಅಲ್ಲಿ ಯಾವ ತರ ಕ್ವಶನ್ಸ್ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ, ಏನು ಡಿಬೆಂಚರ್ ಅಥವಾ ಬಾಂಡ್ಸ್ ಇರುತ್ತೆ ಅದನ್ನ ಸ್ಪ್ಲಿಟ್ ಮಾಡಿ ಡೆಟ್ ಮತ್ತೆ ಈಕ್ವಿಟಿ ಆಗಿ ಸ್ಪ್ಲಿಟ್ ಮಾಡಿ ತೋರಿಸಿ ಅಂತ ಹೇಳ್ಬಿಟ್ಟು ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ಆ ಕಾಂಪೌಂಡ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಮೇಲೆ ಒಂದು ಕ್ವಶನ್ ಸೆಕ್ಷನ್ ಬಿಗೂ ಇರುತ್ತೆ, ಇಲ್ಲ ಸೆಕ್ಷನ್ ಸಿಗೂ ಇರುತ್ತೆ. ಅದ್ರ ಜೊತೆಗೆ ಪ್ರಾಬ್ಲಮ್ಸ್ ಆನ್ ಅಮೌಂಟೈಸ್ಡ್ ಕಾಸ್ಟ್ ಮಾಡೆಲ್ ಮೇಲೆ ಬೇಕಾದ್ರೆ ಕೇಳ್ಬೋದು. ಕೇಸ್ ನಂಬರ್ 4 ಇದು. ಸೊ ಆ ಬೇಸ್ ಮೇಲೆ ಒಂದು ಕ್ವಶನ್ಸ್ ಅನ್ನ ಕೇಳ್ತಾರೆ. ಇದರಲ್ಲಿ ಅಮೌಂಟೈಸ್ಡ್ ಕಾಸ್ಟ್ ಮಾಡೆಲ್ ಒಂದೇ ಕ್ವಶನ್ ಬರೋದು. ಬಟ್ ಪ್ರಾಬ್ಲಮ್ಸ್ ಆನ್ ಕಾಂಪೌಂಡ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಏನಿರುತ್ತೆ ಅದರಲ್ಲಿ ಎರಡು ಕ್ವಶನ್ಸ್ ಇರುತ್ತೆ. ಒಂದು ಸೆಕ್ಷನ್ ಬಿಗೂ ಬರ್ಬೋದು, ಇಲ್ಲ ಎರಡು ಕ್ವಶನ್ ಡೈರೆಕ್ಟ್ ಆಗಿ ಸೆಕ್ಷನ್ ಸಿಗೆ ಬರ್ಬೋದು. ಒಟ್ನಲ್ಲಿ ಈ ಒಂದು ಯೂನಿಟ್ ಅಲ್ಲಿ ನಾವು ನೋಡೋದಾದ್ರೆ ಒಂದು ಕ್ವಶನ್ ಸೆಕ್ಷನ್ ಬಿಗ್ ಇರುತ್ತೆ ಅಂಡ್ ಎರಡು ಕ್ವಶನ್ ಸೆಕ್ಷನ್ ಸಿ ನಲ್ಲಿ ಇರುತ್ತೆ. ಅದು 6+6 ಅಂತ ಹೇಳ್ಬಿಟ್ಟು 12 ಮಾರ್ಕ್ಸ್ ನಿಮಗೆ ಕೊಡ್ತಾರೆ. ಸೊ ಪ್ರಾಬ್ಲಮ್ಸ್ ಇರೋದೇ ಈ ಯೂನಿಟ್ ಅಲ್ಲಿ ಇವೆರಡರ ಮೇಲೆ ಇರ್ತಕ್ಕಂಥದ್ದು. ಆ ಎರಡು ಟಾಪಿಕ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ತುಂಬಾ ಈಸಿ, ಪ್ರಾಬ್ಲಮ್ಸ್ ಅನ್ನ ಕರೆಕ್ಟ್ ಅರ್ಥ ಮಾಡ್ಕೊಂಡ್ರೆ ನೀವು ಈಸಿಯಾಗಿ ಆನ್ಸರ್ಸ್ ಅನ್ನ ಮಾಡಬಹುದು ಅಕೌಂಟಿಂಗ್ ಅಂಡ್ ರಿಪೋರ್ಟಿಂಗ್ ಆಫ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಮೇಲೆ. ಅಂಡ್ ನಿಮಗೆ ಈಸಿಯಾಗಿ ಆನ್ಸರ್ಸ್ ಅನ್ನ ಮಾಡಬಹುದು. ಜಾಸ್ತಿ ಬರೀಬೇಕಾಗುತ್ತೆ ಬಟ್ ತುಂಬಾ ಈಸಿಯಾಗಿ ಆನ್ಸರ್ಸ್ ಅನ್ನ ಮಾಡಬಹುದು. ಸೊ ಈ ಒಂದು ಯೂನಿಟ್ ಕೂಡ. ಅಂಡ್ ಯೂನಿಟ್ 5 ಏನಿದೆ, ಇಂಡ್ ಎಸ್ ಆನ್ ಐಟಮ್ಸ್ ಇಂಪ್ಯಾಕ್ಟಿಂಗ್ ದಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್, ಇಂಡ್ ಎಸ್ 12 ಇನ್ಕಮ್ ಟ್ಯಾಕ್ಸ್. ದಿಸ್ ಇಸ್ ಒನ್ ಆಫ್ ದಿ ಈಸಿಯೆಸ್ಟ್ ಯೂನಿಟ್ ಫಾರ್ ದಿ ಸ್ಟೂಡೆಂಟ್ಸ್. 2 ಮಾರ್ಕ್ಸ್ ಈ ಒಂದು ಯೂನಿಟ್ ಅಲ್ಲಿ ನೀವು 2 ಮಾರ್ಕ್ಸ್ಗೆ ಎರಡು ಕ್ವಶನ್ ಎಕ್ಸ್ಪೆಕ್ಟ್ ಮಾಡಬಹುದು. ಸೆಕ್ಷನ್ ಬಿಗೆ ಒಂದು ಕ್ವಶನ್ ಇರುತ್ತೆ, ಸೆಕ್ಷನ್ ಸಿಗೆ ಒಂದು ಕ್ವಶನ್ಸ್ ಇರುತ್ತೆ. ಈ ಒಂದು ಕ್ವಶನ್ಸ್ ಎ ಮತ್ತೆ ಬಿ ಅಂತ ಹೇಳ್ಬಿಟ್ಟು 6 ಮಾರ್ಕ್ಸ್ ಅನ್ನ ಅಲೋಕೇಶನ್ಸ್ ಅನ್ನ ಮಾಡಿರ್ತಾರೆ. ಅಂಡ್ ಈ ಒಂದು ಯೂನಿಟ್ ಕೂಡ ತುಂಬಾ ಈಸಿ ಆಗಿರುತ್ತೆ, ನೀವು ಈಸಿಯಾಗಿ ಆನ್ಸರ್ಸ್ ಅನ್ನ ಬೇಕಾದ್ರೆ ಮಾಡಬಹುದು. ಸೊ 2 ಮಾರ್ಕ್ಸ್ಗೆ ಯಾವ ತರ ಕ್ವಶನ್ಸ್ ಕೇಳ್ಬೋದಪ್ಪ ಅಂದ್ರೆ, ವಾಟ್ ಯು ಮೀನ್ ಬೈ ಕರೆಂಟ್ ಟ್ಯಾಕ್ಸ್ ಲಯಬಿಲಿಟಿ ಅಂದ್ರೆ ಏನು, ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಅಂದ್ರೆ ಏನು, ಡೆಫರ್ಡ್ ಟ್ಯಾಕ್ಸ್ ಅಸೆಟ್ಸ್ ಅಂದ್ರೆ ಏನು, ಅಥವಾ ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ಅಂದ್ರೆ ಏನು, ಟ್ಯಾಕ್ಸ್ ಬೇಸ್ ಅಂದ್ರೆ ಏನು. ಸೊ ಈ ತರ ಕ್ವಶನ್ಸ್ ನಿಮಗೆ 2 ಮಾರ್ಕ್ಸ್ ಅಲ್ಲಿ ಬೇಕಾದ್ರೆ ಕೇಳಬಹುದು. ಕ್ಯಾರಿಂಗ್ ಅಮೌಂಟ್ ಅಂದ್ರೆ ಏನು ಅಂತ. ಬಟ್ ಪ್ರಾಬ್ಲಮ್ಸ್ ಬರ್ತಕ್ಕಂಥದ್ದು ಕರೆಂಟ್ ಟ್ಯಾಕ್ಸ್ ಲಯಬಿಲಿಟಿ ಮೇಲೂ ಪ್ರಾಬ್ಲಮ್ಸ್ ಅನ್ನ ಕೇಳ್ತಾರೆ. ಪ್ರಾಬ್ಲಮ್ಸ್ ಆನ್ ಕರೆಂಟ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಅಥವಾ ಕರೆಂಟ್ ಟ್ಯಾಕ್ಸ್ ಲಯಬಿಲಿಟಿ. ಅಂಡ್ ಇನ್ನೊಂದು ಕ್ವಶನ್ಸ್ ಬಂದು ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಯಾವೆಲ್ಲ ತರದ ಕ್ವಶನ್ಸ್ ಅನ್ನ ಕೇಳ್ತಾರೆ ಈ ಒಂದು ಯೂನಿಟ್ ಅಲ್ಲಿ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಈ ಒಂದು ಯೂನಿಟ್ ರಿಲೇಟೆಡ್ ಎಲ್ಲಾ ರೀತಿಯ ಪ್ರಾಬ್ಲಮ್ಸ್ ಅನ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಅಲ್ಲಿ ಈ ಒಂದು ಯೂನಿಟ್ಗೆ ಸಂಬಂಧಪಟ್ಟ ವಿಡಿಯೋಸ್ ಅನ್ನ ಬೇಕಾದ್ರೆ ನೀವು ನೋಡ್ಬೋದು. ಸಪರೇಟ್ ಪ್ಲೇ ಲಿಸ್ಟ್ ಅನ್ನ ಮಾಡಿದ್ದೀನಿ, ಇಂಡಿಯಾ S2 ಅಂತ ಹೇಳ್ಬಿಟ್ಟು. ಅಲ್ಲಿ ನಿಮಗೆ ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟ ಎಲ್ಲ ವಿಡಿಯೋಸ್ ನಿಮಗೆ ಸಿಗುತ್ತೆ. ಸೊ ಕರೆಂಟ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಮತ್ತೆ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಎರಡು ಕೂಡ ಪ್ರಾಬ್ಲಮ್ಸ್ ನಿಮಗೆ ಸೆಕ್ಷನ್ ಸಿ ನಲ್ಲೂ ಕೂಡ ಅಂಡ್ ಸೆಕ್ಷನ್ ಬಿ ನಲ್ಲೂ ಕೂಡ ಇದ್ದೇ ಇರುತ್ತೆ. ಈಸಿ ಇರ್ತಕ್ಕಂಥ ಒಂದು ಯೂನಿಟ್. ಒಟ್ಟಿನಲ್ಲಿ ಈ ಒಂದು ಯೂನಿಟ್ ಅಲ್ಲಿ ನಿಮಗೆ ನೋಡೋದಾದ್ರೆ 12+4+4 ಒಂದು 18 ಮಾರ್ಕ್ಸ್ ನಿಮಗೆ ಈ ಒಂದು ಯೂನಿಟ್ ಅಲ್ಲಿ ಸಿಗುತ್ತೆ. ಸೊ ಈಸಿ ಇರ್ತಕ್ಕಂಥ ಯೂನಿಟ್, ಚೆನ್ನಾಗಿ ಪ್ರಾಕ್ಟೀಸ್ ಅನ್ನ ಮಾಡಿ. ಸೊ ಓವರ್ ಆಲ್ ನೀವು ಈ ಒಂದು ಯೂನಿಟ್ ಈ ಒಂದು ಸಬ್ಜೆಕ್ಟ್ ಬಗ್ಗೆ ನಾನು ಹೇಳೋದಾದ್ರೆ, ಫಸ್ಟ್ ಚಾಪ್ಟರ್ನ ನೀವು ತರೋವಾಗಿ ರೆಡಿಯಾಗಿ ಫಸ್ಟ್ ಪ್ರಯಾರಿಟಿ ನೀವು ಫಸ್ಟ್ ಚಾಪ್ಟರೇ ಕೊಡಿ. NCA ಕ್ಯಾಲ್ಕುಲೇಟ್ ಮಾಡೋದು, ಗುಡ್ ವಿಲ್ನ ಕ್ಯಾಲ್ಕುಲೇಟ್ ಮಾಡೋದು, ಜೊತೆಗೆ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ನ ಪ್ರಾಕ್ಟೀಸ್ ಮಾಡೋದನ್ನ ಫಸ್ಟ್ ಪ್ರಯಾರಿಟಿ ಇದೇ ಯೂನಿಟಿ ಕೊಡಿ. ಸೆಕೆಂಡ್ ಪ್ರಯಾರಿಟಿ ಬಂದು ನೀವು ಅಕೌಂಟಿಂಗ್ ಅಂಡ್ ರಿಪೋರ್ಟಿಂಗ್ ಆಫ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಗೆ ಕೊಡಿ. ಸೆಕೆಂಡ್ ಪ್ರಯಾರಿಟಿ ಇದಕ್ಕೆ ಕೊಡಿ. ಥರ್ಡ್ ಪ್ರಯಾರಿಟಿ ನೀವು ಇನ್ಕಮ್ ಟ್ಯಾಕ್ಸ್ 12 ಇಂಡಿಯಾಸ್ 12 ಏನಿದೆ ಅದನ್ನ ರಿಲೇಟೆಡ್ ಕರೆಂಟ್ ಟ್ಯಾಕ್ಸ್ ಲಯಬಿಲಿಟಿ ಮತ್ತು ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿಗೆ ಕೊಡಿ. ಥರ್ಡ್ ಪ್ರಯಾರಿಟಿ ಇದಕ್ಕೆ ಕೊಡಿ. ತುಂಬಾ ಈಸಿ ಇದೆ, ಹಾಗಾಗಿ ಬೇಗ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಸೊ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಮಾಡುತ್ತೆ ಅಷ್ಟೇ. ಸೊ ಹಾಗಾಗಿ ಥರ್ಡ್ ಪ್ರಯಾರಿಟಿ ಇದಕ್ಕೆ ಕೊಡಿ. ಅಂಡ್ ಫೋರ್ತ್ ಪ್ರಯಾರಿಟಿ ನೀವು ಬೇಕಾದ್ರೆ ಸೆಕೆಂಡ್ ಯೂನಿಟಿ ಕೊಡಿ. ಅಲ್ಲಿ ರಿಲೇಟೆಡ್ ಪಾರ್ಟಿ ಬಗ್ಗೆ ನೋಡ್ಕೊಳ್ಳಿ. ರಿಲೇಟೆಡ್ ಪಾರ್ಟಿ ಅಂದ್ರೇನು, ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ಸ್ ಅಂದ್ರೇನು, ಸ್ಕೋಪ್ ಏನಿದೆ, ಡಿಸ್ಕ್ಲೋಸರ್ಸ್ ಇದೆ, ಕೀ ಮ್ಯಾನೇಜರಿಯಲ್ ಪರ್ಸನ್ಸ್ ಯಾರು, ಕ್ಲೋಸ್ ಮೆಂಬರ್ಸ್ ಆಫ್ ದಿ ಫ್ಯಾಮಿಲಿ ಯಾರು, ಅದೆಲ್ಲ ರಿಲೇಟೆಡ್ ಪಾರ್ಟಿನಲ್ಲೇ ಬರ್ತಕ್ಕಂಥದ್ದು. ಅದ್ರ ಬಗ್ಗೆ ನೋಡ್ಕೊಳ್ಳಿ. ಇನ್ನೊಂದು ಆಪರೇಟಿಂಗ್ ಸೆಗ್ಮೆಂಟ್ ಅನ್ನ ನೋಡ್ಕೊಳ್ತೀರಾ ಅಂತ ಹೇಳಿದ್ರೆ ಯೂನಿಟ್ 2 ಫೋರ್ತ್ ಪ್ರಯಾರಿಟಿ ಕೊಡಿ. ಅಂಡ್ ಲಾಸ್ಟ್ ಪ್ರಯಾರಿಟಿ ನೀವು ಯಾವಾಗಲೂ ಕೂಡ ಯೂನಿಟ್ 3 ಏನಿದೆ ಇದಕ್ಕೆ ಕೊಡೋಗಿದ್ರೆ ಕೊಡಿ. ಇಲ್ಲ ಅಂದ್ರೆ ಬೇಕಾದ್ರೆ ನೀವು ಈ ಒಂದು ಯೂನಿಟ್ ಅನ್ನ ಬೇಕಾದ್ರೆ ಆಪ್ಷನ್ ಆಗಿ ತಗೊಳ್ಳಿ. ನಿಮ್ಗೆ ಯಾವುದೇ ರೀತಿಯ ಇಂಪ್ಯಾಕ್ಟ್ ಅನ್ನ ಈ ಒಂದು ಯೂನಿಟ್ ಮಾಡೋದಿಲ್ಲ. ಸೊ ಹಾಗಾಗಿ ನಿಮಗೆ ಫಸ್ಟ್ ಯೂನಿಟ್, ಫೋರ್ತ್ ಯೂನಿಟ್, ಫಿಫ್ತ್ ಯೂನಿಟ್ ಪ್ರಾಕ್ಟಿಕಲ್ಸ್ ಅನ್ನ ಮಾಡ್ಬೋದು. ಒಟ್ಟಿನಲ್ಲಿ ನಿಮಗೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2 ಏನು ಕ್ವಶನ್ ಪೇಪರ್ ಬರುತ್ತೆ ಅದರಲ್ಲಿ ಸೆಕ್ಷನ್ ಬಿ ನಲ್ಲಿ 4 ಕ್ವಶನ್ ಪ್ರಾಕ್ಟಿಕಲ್ ಇರುತ್ತೆ, ಒಂದು ಕ್ವಶನ್ ಥಿಯರಿ ಇರುತ್ತೆ. ಅದೇ ತರ ಸೆಕ್ಷನ್ ಸಿ ಬಂದಾಗ ಅಲ್ಲೂ ಕೂಡ 4 ಕ್ವಶನ್ ಪ್ರಾಕ್ಟಿಕಲ್ ಇರ್ತವೆ. ಸೊ ಅಲ್ಲಿ ಒಂದು ಕ್ವಶನ್ ಥಿಯರಿ ಇರುತ್ತೆ. ಬಟ್ ನೀವು ಸೆಕ್ಷನ್ ಸಿ ನಲ್ಲಿ ಎ ಬಿ ಅಂತ ಹೇಳ್ಬಿಟ್ಟು ಕ್ವಶನ್ಸ್ ಅನ್ನ ಕೊಡೋದ್ರಿಂದ ಸೊ ನೀವು 12 ಮಾರ್ಕ್ಸ್ ತಗೋಬೇಕು ಅಂದ್ರೆ ಒಂದೇ ಕ್ವಶನ್ ನಂಬರ್ 7 ಅಂತ ಹೇಳಿದ್ರೆ ಅದರಲ್ಲೇ AB ಎರಡನ್ನು ಕೂಡ ನೀವು ಅಟೆಂಡ್ ಮಾಡಬೇಕಾಗತ್ತೆ. ತುಂಬಾ ಈಸಿ ಇರುತ್ತೆ. ಕರೆಕ್ಟ್ ಆಗಿ ಲಾಸ್ಟ್ 2 ವರ್ಷದ ಕ್ವಶನ್ ಪೇಪರ್ಸ್ ಅನ್ನ ಕರೆಕ್ಟ್ ಆಗಿ ಸಾಲ್ವ್ ಮಾಡ್ಕೊಂಡು ಹೋಗಿ. ಆ ಕ್ವಶನ್ ಪೇಪರ್ಗೆ ರಿಲೇಟೆಡ್ ಎಲ್ಲ ಕ್ವಶನ್ಸ್ ಅಂಡ್ ಆನ್ಸರ್ಸ್ ಅನ್ನ ನಾನು ನಿಮಗೆ ಅಪ್ಲೋಡ್ ಮಾಡಿ ಕೊಡ್ತೀನಿ.
ಸೊ 2 ಮಾರ್ಕ್ಸ್ ಕ್ವಶನ್ಸ್ ಕೂಡ ನಾನೇ ನಿಮಗೆ ವಿಡಿಯೋಸಲ್ಲಿ ಅಪ್ಲೋಡ್ ಮಾಡಿ ತಿಳಿಸ್ತೀನಿ. ಆ ಒಂದು 2 ಮಾರ್ಕ್ಸನ್ನು ನೋಡಿಕೊಂಡ್ರೆ ಸಾಕಾಗುತ್ತೆ. ಓಕೆ, ಸೊ ಇದು ಈ ಒಂದು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ಗೆ ಇರ್ತಕ್ಕಂಥದ್ದು. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.